ಸಚಿವರಿಗೆ ಎಸ್ಐಟಿ ರಚನೆ ಮಾಡಿರೋದಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಕೊಡ್ತೇನೆ. ಯಾಕೆ ಅಂದರೆ ರವಿಶಂಕರ್ ಗುರೂಜಿಯವರು ಅಂತಾರಾಷ್ಟ್ರೀಯ ಮಟ್ಟದ ಸ್ವಾಮೀಜಿಗಳು. ಅವ್ರ ವಿರುದ್ಧ ಎಸ್ಐಟಿ ತನಿಖೆ ಮಾಡೋದಕ್ಕೆ ಹೋಗಿದ್ದಾರಲ್ಲ ಸರ್ಕಾರ, ಅದು ಬಹಳ ಇಂಪಾರ್ಟೆಂಟು. ಯಾಕೆಂದ್ರೆ ಅವ್ರ ವಿರುದ್ಧ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಜಿಲ್ಲಾಡಳಿತ ಯಾವುದೇ ರೀತಿ ಕ್ರಮ ತಗೊಳ್ಳೋ ಧೈರ್ಯ ತೋರಿಸಿರಲಿಲ್ಲ. ಈಗ ಧೈರ್ಯ ತೋರಿಸಿ ಸರ್ಕಾರ ಎಸ್ಐಟಿ ತನಿಖೆ ಮಾಡಕ್ಕೆ ಹೋಗಿದೆಯಲ್ಲ, ಅದೇ ಸರ್ಕಾರದ ದೊಡ್ಡ ಸಾಧನೆ. ಸರ್ಕಾರ ಎಸ್ಐಟಿ ತನಿಖೆ ಮಾಡಿ ಅದನ್ನು ಅಳ್ಳಾಡಿಸೋದಕ್ಕಂತ ಆಗಬಾರ್ದು. ಯಾಕೆಂದ್ರೆ ಅಲ್ಲಿ 270 ಎಕರೆ ಅಧಿಕೃತವಾಗಿ ನಿನ್ನೆ ವಿಧಾನಸೌಧದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರಕರಣದ 150 ಎಕರೆ ಜಮೀನ ಸ್ವಾಮೀಜಿಗಳು ಅನಧಿಕೃತವಾಗಿ ತನ್ನ ಹಿಂಬಾಲಕರಿಂದ, ತನ್ನ ಖಾಸಗಿ ಗುಂಡಗಳ ಮೂಲಕ, ತನ್ನ ಖಾಸಗಿ ಸಿಬ್ಬಂದಿ ಮೂಲಕ ಯಾವುದೋ ಒಂದು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಂಡು 150 ಎಕರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪ್ರಕರಣದವರಿಗೆ ಜಮೀನನ್ನ ಅಕ್ರಮವಾಗಿ ಸ್ವಾಮೀಜಿಯವರು ಅಲ್ಲಿ ವಶಪಡಿಸಿದ್ರೆ, ಅದಲ್ಲದೀಗ 100 ಎಕರೆ ಉದಿಪಳ್ಳಿಯ ಕೆರೆಯನ್ನ 100 ಎಕರೆ ಇದೆ ಸರ್ಕಾರಿ ಕೆರೆ, ಆ ಕೆರೆಯನ್ನ ಸಂಪೂರ್ಣ ಒತ್ತುವರಿ ಮಾಡಿಕೊಂಡು ಅಲ್ಲಿಗೆ ಕಾಂಪೌಂಡ್ ಹಾಕೊಂಡು ಅಲ್ಲಿಗೆ ಸಾರ್ವಜನಿಕರು, ದನ ಕರು ಮೇಕೆಗಳಿಗೆ ನೀರು ಕುಡಿಸಕ್ಕೂ ಅವಕಾಶ ಇರುವಂತ ಸಂದರ್ಭ ಒದಗಿದೆ. ಎಸ್ಐಟಿ ತನಿಖೆ, ಯಾಕೆಂದ್ರೆ ನಾನು ಒಂದೇ ಹೇಳಿದೆ, ಏನು ಸಾಮಾನ್ಯರಲ್ಲ ರವಿಶಂಕರ್ ಗುರೂಜಿ ಅವರು ಈ ದೇಶದಲ್ಲೆಲ್ಲ ವಿಶ್ವದ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರುವ ಸ್ವಾಮೀಜಿ ಅವರನ್ನ ಎಸ್ಐಟಿ ತನಿಖೆ ಮೂಲಕ ಅಲ್ಲಾಡಲ್ಲ. ಇದು ನಿಷ್ಪಕ್ಷಪಾತವಾಗಿ ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಶೋಷಣೆಗೆ ಒಳಗಾದವರಿಗೆ ನ್ಯಾಯ ಕೊಡಿಸುವಂತ ತನಿಖೆ ಇದಾಗಬೇಕು. ಸ್ವಾಮೀಜಿ ಹೆಸರಲ್ಲಿ ಜಮೀನಿಲ್ಲ. ಸ್ವಾಮೀಜಿ ಸರ್ವೆ ನಂಬರ್ 46ರಲ್ಲಿ ರವಿಶಂಕರ್ ಗುರೂಜಿ ಅವರ ಸಹೋದರಿ ಭಾನುಮತಿ ಹೆಸರಿನಲ್ಲಿ 8 ಎಕರೆ ಜಮೀನಿದೆ. ಮತ್ತೆ ಅವರ ಗಂಡ ನರಸಿಂಹನ ಹೆಸರಲ್ಲಿ 10 ಎಕರೆ ಜಮೀನಿದೆ. ಮತ್ತು ರಘು ಸ್ವಾಮೀಜಿ ಸ್ವಾಮೀಜಿ ಹೆಸರು ರಘು ಸ್ವಾಮೀಜಿ ಬಿನ್ ರಾಜಣ್ಣ, ಇವ್ರ ಹೆಸರಲ್ಲಿ 12 ಎಕರೆ ಜಮೀನಿದೆ. ಇವರು ಅಲ್ಲಿನ 22 ಎಕರೆ ಜಮೀನು. ಇವರು ಅಲ್ಲಿನ ಊರಿನ ಗ್ರಾಮಸ್ಥರ, ಸರ್ಕಾರ ಇವರಿಗೆ ಮಂಜೂರು ಮಾಡಿಕೊಂಡಿಲ್ಲ. ಅಂದ್ರೆ ಇದೆಲ್ಲ ಅನಧಿಕೃತವಾಗಿ ಅವ್ರ ತಂಗಿ ಭಾನುಮತಿ, ನರಸಿಂಹನು, ರಾಜಣ್ಣ ಇವರೆಲ್ಲರೂ ಅನಧಿಕೃತವಾಗಿ ತನ್ನ ಪಟಲವನ್ನು ರವಿಶಂಕರ್ ಗುರೂಜಿ ಒಂದು ಹೆಸರು ಬಳಸ್ಕೊಂಡು, ಸ್ವಾಮೀಜಿ ಅಂತ ಹೇಳ್ತಾರೆ, ನನ್ನ ಹೆಸರಲ್ಲಿ ಯಾವುದೂ ಜಾಗ ಇಲ್ಲ ಅಂತಾರೆ. ಅವ್ರ ತಂಗಿ ಭಾನುಮತಿ, ಅವ್ರ ತಂಗಿ ಗಂಡ ಇವರೆಲ್ಲ, ರಘು ಸ್ವಾಮೀಜಿ ಇವರೆಲ್ಲ ಅವ್ರ ದೊಡ್ಡ ಪಟಲವನ್ನು ಸರ್ಕಾರಿ ಜಾಗವನ್ನು ತೂರಿ ಮಾಡಿ ಇವತ್ತು ಅಲ್ಲಿ ಆ ತನ್ನದೇ ಆದ ಸಾಮ್ರಾಜ್ಯ ಸೃಷ್ಟಿಸಿಕೊಂಡು ಓಬಿಚೂರಳ್ಳಿ, ಒಡೆರಳ್ಳಿ, ಉದಿಪಳ್ಳ, ಸಾಲದೊಡ್ಡಿ, ಮತ್ತೆ ನಮ್ಮ ಶಿವನಾಯಕ ಪಳ್ಯ ಅಂತ ಒಂದು ಹೊಸ ಊರಾಗಿದೆ. ಮತ್ತೆ ಶನಿಮಹಾತ್ಮ ದೇವಸ್ಥಾನ, ತಾತ್ಗುಡಿ, ಅಗರ, ಅಲ್ಲಿಂದ ಕನಕಪುರ ರಸ್ತೆಯಿಂದ ಮೈಸೂರು ರಸ್ತೆ ತುಳುಗೋಡುವರೆಗೂ ಏನು ಅಲ್ಲಿ ಉತ್ರಿ ಅಂತ ಗ್ರಾಮ ಇದೆ. ಉತ್ರಿ ಆದ್ಮೇಲೆ ಬಾದೇಘಟ್ಟ ಇದೆ. ಬಾದೇಘಟ್ಟ ಆದ್ಮೇಲೆ ಅಗ್ರ ಕ್ರಾಸ್ ಇದೆ. ಇಲ್ಲಿಂದ ಮೈಸೂರು ರೋಡ್ವರೆಗೂ ಅನಧಿಕೃತವಾಗಿ 2 ಎಕರೆ ಜಮೀನು ತಗೊಳ್ತಾರೆ. ತಗೊಂಡಾದ ಸುತ್ತ 50 ಎಕರೆಯನ್ನು ಒತ್ತುವರಿ ಮಾಡಿ ಸರ್ಕಾರಿ ಜಾಗವನ್ನ, ದಲಿತರ ಜಾಗವನ್ನ, SC ಜಮೀನನ್ನ ಸ್ವಾಮೀಜಿ ಹಿಂಬಾಲಕರು ತನ್ನ ಪ್ರಭಾವ ಬೆಳೆಸಿ ಇವತ್ತು ಎಂತ ದುರಂತ ಅಂದ್ರೆ, ನಾವು ಮಾಧ್ಯಮದರು ಒಂದಷ್ಟು ಜನ ಬಂದಿದ್ರು, ಒಂದಷ್ಟು ಜನ ನಮ್ಮ ಹೋರಾಟ ಸ್ಥಳ ಬಂದಿರಲಿಲ್ಲ. ಯಾರೋ ಒಬ್ಬ ನಮ್ಮ ಪರಿಶಿಷ್ಟ ಸಮುದಾಯದ ತಾಯಿ ಹೆಸರಲ್ಲಿ, ರಂಗಮ್ಮನವರ ಹೆಸರಲ್ಲಿ 2 ಎಕರೆ ಜಮೀನು 1972ನೇ PDC ಪ್ರಕಾರ ಜಮೀನಿದೆ. ಅವ್ರ ಹೆಸರಲ್ಲಿದ್ರು. ಸರ್ಕಾರಿ ಜಾಗಕ್ಕೆ ಕಾಂಪೌಂಡ್ ಹಾಕೊಂಡು ಯಾರು ಸಾರ್ವಜನಿಕರು ಪ್ರವೇಶ ಮಾಡದಿರುವಂತ ತನ್ನ ಪಟಾಲವನ್ನು ಸ್ವಾಮೀಜಿ ಹಿಂಬಾಲಕರು ಮಾಡಿ, ಅಲ್ಲಿ ನಾವು ಇವತ್ತೇನೋ ನಾವು ಜಿಲ್ಲಾಧಿಕಾರಿಗಳ ಸ್ಥಳಕ್ಕೆ ಹೋಗ್ಬೇಕು ಅಂದ್ರೆ ಸ್ವಾಮೀಜಿ ಅನುಮತಿ ತಗೊಂಡು ಹೋಗ್ಬೇಕು. 10 ನಿಮಿಷಕ್ಕೆ 500 ಜನ ಖಾಸಗಿ ಗುಂಡಾಗಳು ಬರ್ತಾರೆ. ಇದನ್ನೆಲ್ಲ ಮೆಟ್ಟಿ
ನಿಲ್ಬೇಕು ಅಂದ್ರೆ 100 ಎಕರೆ ಉದೀಪಳ್ಳಿ ಕೆರೆ ನಾವು ತೋರಿ ಅವ್ರ ತಂಗಿ ಭಾನುಮತಿ ಹೆಸರಿರೋ 8 ಎಕರೆ, ಮತ್ತೆ ಅವರ ನರಸಿಂಹನ ಹೆಸರಲ್ಲಿ 12 ಎಕರೆ, ರಘು ಸ್ವಾಮೀಜಿ ಹೆಸರಿರುವ 22 ಎಕರೆ, ಇದನ್ನೆಲ್ಲ ವಶಪಡಿಸ್ಕೊಳ್ಬೇಕಂದ್ರೆ ಯಾಕೆಂದ್ರೆ ನಮ್ಗೆ ಆದಿತ್ಯ ಅಮರಾನ್ ವಿಶ್ವಾಸ ಆಶಿಸಕ್ಕೆ ಒಳ್ಳೆ ಹಿರಿಯ ಕಲಾಕಾರಿಯಿಂದ ನಂಬಿಕೆ ಇದೆ. ಆದ್ರೆ ಸರ್ಕಾರದ ಮೇಲೆ ಯಾವ ರೀತಿ ರವಿಶಂಕರ್ ಗುರುಜಿ ಅವರು ಒತ್ತಡ ತರ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತಾವು ಮಾಧ್ಯಮದವರು ಸಹಕರಿಸಿ ಏನು ನಮ್ಮ ಧರ್ಮಸ್ಥಳದ ಗೋಡೆ ಪ್ರಕರಣ ಹಳ್ಳಿದ್ದಲ್ಲ ಆತರ ಆಗಕ್ ಬೇಡ. ಸರ್ಕಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಕೃಷಿ ಪರಮೇಶ್ವರು ಮೊನ್ನೆ ನಮ್ಮ ಮೀಟಿಂಗ್ ಅಲ್ಲಿ ವಾಯ್ಸ್ ಮಾಡಿದ ತಕ್ಷಣವೇ ಅರ್ಧ ಗಂಟೆಯಲ್ಲಿ ನಾನು ಅಲ್ಲೇ ಘೋಷಣೆ ಮಾಡ್ತಾ ಇದ್ದೀನಿ, ಅವ್ರು SIT ತನಿಖೆ ಮಾಡ್ತೀವಿ ಅಂತ ಹೇಳಿದರೆ SIT ತನಿಖೆ ಮಾಡಿದ್ದು ಸ್ವಾಗತ ಅಲ್ಲ. ಅದರಿಂದ ಎಷ್ಟು ನ್ಯಾಯ ಹಳ್ಳಿ ಮತ್ತೆ ಅಧಿಕಾರಿಗಳು ಚೆನ್ನಾಗಿದ್ದಾರೆ, ಬಟ್ ರಾಜಕೀಯ ಪ್ರಭಾವ ಬೀರಿಸಿದಾಗ ಏನಾಗ್ತದೋ ಗೊತ್ತಿಲ್ಲ. ಸುತ್ತಮುತ್ತಲ ನಾನು ಆ ಊರಿನ ಆಜುಬಾಜು ಸಂಬಂಧ 10 ಕಿಲೋಮೀಟರ್ ಆಜುಬಾಜು ನನ್ನ ವಾಸ ಇರೋದು. ನಾನು ಅಲ್ಲಿಂದಲೇ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಕೇಂದ್ರ ಸ್ಥಾನಕ್ಕೆ ಹೋಗ್ಕೊಂಡು ನನಗೆಲ್ಲ ಸಂಪೂರ್ಣವಾಗಿ 30 ವರ್ಷದ ಆಶ್ರಮ ಏನು ಪ್ರಾರಂಭ ಆಯಿತು ನಾನು ನೋಡಿರೋದು. ಅದು ಮೊದಲು ಈಗ ಆರ್ಟ್ ಆಫ್ ಲಿವಿಂಗ್ ಅಂತ ಇದೆ, ಅದು ಮೊದಲು ವೇದ ವಿಜ್ಞಾನ ಮಹಾವಿದ್ಯಾಪೀಠ ಅಂತ ಪ್ರಾರಂಭ ಆಯಿತು 1999 ಚಿಕ್ಕ ಗುಡಿಸಲು ಒಂದು ಬೆಟ್ಟದ ಮೇಲೆ 90 ನಾವು ಅವಾಗ ಪೀಸ್ ಹುಡುಗರು ಚಿಕ್ಕ ಗುಡಿಸಲಿಲ್ಲ ಪ್ರಾರಂಭ ಆಗುತ್ತೆ. ವೇದ ವಿಜ್ಞಾನ ಮಹಾವಿದ್ಯಾಪೀಠ ಹೋಗಿ ಆರ್ಟ್ ಆಫ್ ಲಿವಿಂಗ್ ಆಗಿದೆ. ಹಾಗಾಗಿ ಸ್ವಾಮೀಜಿ ನಾಳೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ದಯಮಾಡಿ ಸರ್ಕಾರ ಕರೆಕ್ಟಾಗ ಏನು SIT ತನಿಖೆಯನ್ನ ಮಾಡಿ ಬಡವರ ಜಮೀನಿನಿಂದ ಯಾರು ಆಕ್ರಮಿಸ್ಕೊಂಡ್ರೆ ಬಡವರು ಕೊಡ್ತೀವಿ. 100 ಎಕರೆ ದೊಡ್ಡ ಕೆರೆಯಲ್ಲಿ ಒಬ್ಬ ಸ್ಥಳೀಯರು ಕೆರೆ ಹೋಗಿ ದನಕ್ಕೆ ನೀರು ಕುಡ್ಸಕ್ಕಾಯ್ತಲ್ಲ, ಆಡು ಕೆರೆ ಹೋಗಕ್ಕೆ ಕೆರೆಗೆ ಆಕ್ರಮಿಸ್ಕೊಂಡಿದ್ದಾರೆ. ಇದಕ್ಕಿಂತ ಸ್ವಾಮೀಜಿ ಅವರ ಭ್ರಷ್ಟಾಚಾರ ಇನ್ನೇನು ಬೇಕು? ಸರ್ಕಾರ ನಾನು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಮತ್ತೆ ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಸಾಹೇಬ್ ನಮ್ಮ ಮನವಿ SIT ತನಿಖೆ ಮಾಡಿದ್ದೀವಿ, ಸಂತೋಷ. SIT ತನಿಖೆ ಮಾಡಿದ್ದಕ್ಕೆ ನಾವು ಸ್ವಾಗತ ಕೊಡ್ತೇವೆ. ಆದರೆ ಅದನ್ನ ಯಾವುದೇ ಕಾರಣಕ್ಕೂ ಹಳ್ಳಿ ಬಂದು ಸ್ವಾಮೀಜಿಗಳು ತನ್ನ ಖಾಸಗಿ ಅಧಿಕಾರಿಗಳು ಸಿಬ್ಬಂದಿ ಮೂಲಕ ಎದುರಿಸೋದು ಮತ್ತೆ SIT ಹೋದ್ರಲ್ಲಿ ಬಿಗ ತೆಗೆದು ಇವೆಲ್ಲ ನಡೀತದೆ. ಸರ್ಕಾರ ಎಚ್ಚರಿಕೆಗಳು ತನ್ನ ಸ್ವಾಮೀಜಿಯವರ ಹಿಂಬಾಲಕ ಏನೇನು ಜಾಗ ಇದೆ ಅದನ್ನೆಲ್ಲ ಸರ್ಕಾರ ವಶಪಡಿಸಬೇಕು. 150ಕ್ಕೂ ಹೆಚ್ಚು ಎಕರೆ SC ST ಪರಿಶಿಷ್ಟ ಜಾತಿ ಸೇರಿತ್ತು ಮತ್ತೆ ಸರ್ಕಾರಿ ಗೋವಾಳ ಇವನ್ನೆಲ್ಲ ವಸೂಲಿ ಮಾಡ್ತಿರೋದನ್ನ SIT ತನಿಖೆ ಕ್ಲೀನ್ ಆಗ SIT ತನಿಖೆ ಸರ್ಕಾರದ ಸುಬ್ಬರ್ದಿನ ತನಿಖೆ ನ್ಯಾಯ ದೊರಕಿಸಿಕೊಡೋ ಕೆಲಸ ಆಗಬೇಕು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾವು ಕಳೆದ 7 ದಿನದಿಂದ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. 5ನೇ ದಿನಕ್ಕೆ ಉಪಮುಖ್ಯಮಂತ್ರಿಗಳು ಸಭೆ ಕರೆದಿದ್ರು, ನಮಗೆ ಘೋಷಣೆ ಮಾಡಿದ್ದಾರೆ. ಆದರೂ ಇಲ್ಲಿ ಮಾಧ್ಯಮ ಮೂಲಕ ಒಂದು ಹೇಳಿ ನಾವು ಈಗ ಹೋರಾಟವನ್ನ 4 ಗಂಟೆ ಮೇಲೆ ಅದನ್ನ ಹೋರಾಟವನ್ನು ಕೈ ಬಿಡ್ತೀವಿ. ಏನಾದರೂ SIT ಹಳ್ಳ ಬಿದ್ರೆ ನಮ್ಮ ಅಧ್ಯಕ್ಷ ಹೇಳಿದಂಗೆ ಹಳ್ಳ ಎಲ್ಲ ಇಳಿದ್ರೆ ಬಡವರಿಗೆ, ದಿನದಲಿತರಿಗೆ, ಸ್ಥಳೀಯರಿಗೆ, ಸುತ್ತಮುತ್ತಲಿನ ಒಂದು 15-20 ಗ್ರಾಮಸ್ಥರಿಗೆ ನ್ಯಾಯ ಸಿಗಲಾದ್ರೆ, ಕೆರೆಯಲ್ಲಾದ್ರೂ ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಡ್ಲಿಲ್ಲ ಅಂದ್ರೆ, ರಂಗಮ್ಮನವರಿಗೆ ಎಲ್ಲಿ ಜಾಗ ಸಿಗಲಿಲ್ಲ ಅಂದ್ರೆ, ಸರ್ಕಾರಿ ಇದು ಪಾಡಿ ಮೂಲಕ ಅದು ಯಾರು ಜಮೀನು ಹೊರಡಿರ್ತಾರೆ ಅವ್ರಿಗೆ ಸಿಗಲಿಲ್ಲ ಅಂದ್ರೆ, SIT ತನಿಖೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾವು ಮತ್ತೆ ಸರ್ಕಾರದ ವಿರುದ್ಧಕ್ಕೆ ಮತ್ತು ಸರ್ಕಾರದ ತನಿಖೆಯನ್ನ ದೊಡ್ಡ ಮಟ್ಟದಲ್ಲಿ ಶುರು ಮಾಡಕ್ಕೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋ ಅವಕಾಶ ಕೊಟ್ಟಂತ ನನ್ನೆಲ್ಲ ಪ್ರೀತಿಯ ಸಹೋದರಿಗೂ ಆತ್ಮೀಯ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತು ತೋರಿಸ್ತೇನೆ.